ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ನಡುವೆಯೂ ಪ್ರತಿಭಟನೆ ಮುಂದುವರಿದಿದ್ದು, ಇದು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ದು, ದಲಿತ ಸಂಘರ್ಷ ಸಮಿತಿಯ ರಾಜಶೇಖರ ಹಿಂಡಲಗಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಡಾಕ್ಟರ್ ಜಗಜೀವನ್ ರಾಮ್ ಸಮುದಾಯ ಭವನಕ್ಕೆ ಮೀಸಲಿಟ್ಟ ಜಾಗವನ್ನು ಒತ್ತುವರಿ ಮಾಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ದೂರಿದ್ದು, ಅದಲ್ಲದೆ ಗ್ರಾಮದ ಕೆರೆ ಪಕ್ಕದಲ್ಲಿರುವ ಶಾಲೆಗೆ ಹಾವುಗಳ ಕಾಟ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಶಾಲಾ ಆವರಣದ ದುರಸ್ತಿಗೆ ಆಗ್ರಹಿಸಿದ್ದು ಪ್ರತಿಭಟನಾಕಾರರು ಎತ್ತಿರುವ ಮತ್ತೊಂದು ಪ್ರಮುಖ ಬೇಡಿಕೆ ಎಂದರೆ ಗ್ರಾಮದ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಬೇಕು ಎಂಬುದರ ಆರೋಗ್ಯ ಸೌಲಭ್ಯಗಳ ಕೊರತೆಯಿಂದಾಗಿ ಗ್ರಾಮಸ್ಥರು ತೊಂದರೆಗೊಳಗಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಕೂಡಲೇ ಆಸ್ಪತ್ರೆಯಲ್ಲಿ ಮೇಲ್ದರ್ಜೆಗೇರಿಸುವಂತೆ ಒತ್ತಾಯಿಸಿದ್ದು, ಈ ಕುರಿತು ಮಾತನಾಡಿದ ರಾಜಶೇಖರ ಹಿಂಡಲಗಿ, ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಹೋರಾಟವನ್ನು ಕೈಬಿಡುವುದಿಲ್ಲ ಎಂದು ಘೋಷಿಸಿದ್ದಾರೆ. ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಶ್ರಮಿಸುತ್ತಿದ್ದಾರೆ. ಪ್ರತಿಭಟನೆಯಿಂದಾಗಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅಧಿಕಾರಿಗಳು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಪ್ರಯತ್ನಿಸುತ್ತಿದ್ದಾರೆ, ಆದರೆ ಇನ್ನೂ ಯಾವುದೇ ನಿರ್ದಿಷ್ಟ ಫಲಿತಾಂಶ ದೊರೆತಿಲ್ಲ. ಹೋರಾಟಗಾರರಿಗಾಗಲಿ ಏನು ಇವತ್ತಿನ ದಿವಸ ಮಂಗಳವಾರಕ್ಕೆ ನಮ್ಮ ಅಹೋರಾತ್ರಿ ಧರಣಿ ಬೃಹತ್ ಪ್ರತಿಭಟನೆ 2ನೇ ದಿನ ಮುಕ್ತಾಯವಾಗಿದೆ. ಪಟ್ಟಣದ ಪಂಚಾಯಿತಿ ಎದುರುಗಡೆ ಆವರಣದಲ್ಲಿ ಅಹೋರಾತ್ರಿ ಧರಣಿ 3ನೇ ದಿನ ಹೋಗ್ತಾ ಇದೆ. ಇವತ್ತು ಈ ಸಮಯದಲ್ಲಿ ಸುಮಾರು 7:38 ಗಂಟೆ ಸಮಯದಲ್ಲಿ ಇಲ್ಲಿ ಗುಡುಗು ಸಿಡಿಲು ಜೊತೆಯಲ್ಲಿ ಮಳೆ ಒಂದು ಬೀಳ್ತಾ ಇದ್ರೂ ಕೂಡ ಇಲ್ಲಿಯ ಪಟ್ಟಣ ಪಂಚಾಯಿತಿ ಯಾವೊಬ್ಬ ಅಧಿಕಾರಿಗಳು ಪ್ರತಿಭಟನಾಕಾರರ ಕಡೆ ಗಮನ ಹರಿಸ್ತಾ ಇಲ್ಲ. ಸಂಬಂಧಿತ ಇಲ್ಲಿಯ ಸಿಬ್ಬಂದಿಗಳಿಗೂ ಕೂಡ ಒಂದು ನಿರ್ದೇಶನ ನೀಡಿ ಒಂದು ಪ್ರತಿಭಟನಾಕಾರರಿಗೆ ಏನು ವ್ಯವಸ್ಥೆ ಮಾಡಬೇಕಾಗಿದೆ ಅದು ವ್ಯವಸ್ಥೆ ಕೂಡ ಇಲ್ಲ. ಇಲ್ಲಿ ತಾವು ನೋಡ್ತಾ ಇರಬಹುದು, ಪಟ್ಟಣ ಪಂಚಾಯಿತಿಯ ಒಂದು ಇಂಥ ಮಳೆ ಗುಡುಗು ಸಿಡಿಲು ಮಳೆ ಇದ್ರೂ ಕೂಡ ಇದರಲ್ಲಿ ಒಂದು ಅದಕ್ಕೆ ಬೀಗವನ್ನು ಜಡಿಕೊಂಡು ಹೋಗಿ, ಅಂದ್ರೆ ಹೋರಾಟಗಾರರಿಗೆ ಇಲ್ಲಿ ರಕ್ಷಣೆ ಇಲ್ಲದಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕೂಡ ಇಲ್ಲಿ ಇಲ್ಲ. ನಾವು ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಗುಡುಗುಲು ಸಿಡಿಲು ಮಳೆ ಏನು ಬರ್ತಾ ಇದೆ, ಇಲ್ಲಿ ನಮ್ಮ ಕಾರ್ಯಕರ್ತರಿಗಾಗ್ಲಿ ನಮಗಾಗ್ಲಿ ಹೋರಾಟಗಾರರಿಗಾಗ್ಲಿ ನಮ್ದು ಅಹೋರಾತ್ರಿ ಧರಣಿ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದು ತಮ್ಮೆಲ್ಲರಿಗೂ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಗಮನಕ್ಕೆ ಮುಟ್ಟಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಆದರೂ ಕೂಡ ಒಂದು ಸೌಜನ್ಯಯುತವಾಗಿ ಒಂದು ಮಾನವೀಯತೆಗೋಸ್ಕರ ಆದರೂ ತಮ್ಮ ಒಬ್ಬ ಸಿಬ್ಬಂದಿಯನ್ನು ನಮ್ಮ ಜೊತೆಗೆ ನೇಮಿಸಿ ನಮಗೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಯಾವುದು ಕೂಡ ಶೌಚಾಲಯ ಇಲ್ಲ, ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಒಬ್ಬ ಸಿಬ್ಬಂದಿಯ ಭದ್ರತೆಗೋಸ್ಕರ ಯಾರಿಲ್ಲ. ಅಂದ್ರೆ ಹೋರಾಟಗಾರ ಸ್ಥಿತಿಯನ್ನ ಎಷ್ಟರ ಕೀಳಾಗಿ ನೋಡ್ತಾ ಇದ್ದಾರೆ ಈ ಅಧಿಕಾರಿಗಳು. ಆದ ಕಾರಣ ನಮ್ಮ ಯಾವುದೇ ಹೋರಾಟಗಾರರಿಗೆ ಇಲ್ಲಿ ಯಾವುದೇ ಜೀವನಿ ಆಗಲಿ, ಯಾರಿಗೇ ಇಲ್ಲಿ ತೊಂದರೆ ಆಗಲಿ, ಯಾರಿಗೇ ಒಂದು ತೊಂದರೆಪಟ್ಟರೆ ಇದಕ್ಕೆ ಸಂಪೂರ್ಣವಾಗಿ ನೇರವಾಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ಗುರಿಯಾಗುತ್ತೆ ಅಂತ ಹೇಳಿ ನಾನು ಈ ಮುಖಾಂತರ ಒಂದು ಇವತ್ತಿನ ಈ ವಿಡಿಯೋನ ಬಿಡ್ತಾ ಇದ್ದೆ. ಏನು ಇವತ್ತಿನ ದಿವಸ ಮಂಗಳವಾರಕ್ಕೆ ನಮ್ಮ ಅಹೋರಾತ್ರಿ ಧರಣಿ ಬೃಹತ್ ಪ್ರತಿಭಟನೆ 2ನೇ ದಿನ ಮುಕ್ತಾಯವಾಗಿದೆ. ಪಟ್ಟಣದ ಪಂಚಾಯಿತಿ ಎದುರುಗಡೆ ಆವರಣದಲ್ಲಿ ಅಹೋರಾತ್ರಿ ಧರಣಿ 3ನೇ ದಿನ ಹೋಗ್ತಾ ಇದೆ. ಇವತ್ತು ಈ ಸಮಯದಲ್ಲಿ ಸುಮಾರು 7:38 ಗಂಟೆ ಸಮಯದಲ್ಲಿ ಇಲ್ಲಿ